ದಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಬೆಂಗಳೂರು ದಕ್ಷಿಣ ಕೆಆರ್ಪುರ ಲೋಕಲ್ ಅಸೋಸಿಯೇಷನ್ ವತಿಯಿಂದ 2026ರ ವಾರ್ಷಿಕ ರ್ಯಾಲಿ ಸಮಾವೇಶವನ್ನು ಆಯೋಜಿಸಲಾಗಿತ್ತು. ಕೆಆರ್ಪುರ ಸಮೀಪದ ಸ್ಯಾಮ್ಯೂಲ್ ಪಬ್ಲಿಕ್ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ರ್ಯಾಲಿಯನ್ನು ಧ್ವಜಾರೋಹಣ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ಮಕ್ಕಳಿಗೆ ಓದುವುದರ ಜೊತೆಗೆ ದೈಹಿಕ ಶಿಕ್ಷಣ ಹಾಗೂ ಅದರಲ್ಲಿರುವ ಕೌಶಲ್ಯವನ್ನು ಹೊರತೆಗೆದು ಪ್ರೋತ್ಸಾಹಿಸುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ. ಈ ವರ್ಷದ ರ್ಯಾಲಿ ಸಮಾವೇಶದಲ್ಲಿ ಚಿತ್ರಕಲೆ, ರಂಗೋಲಿ ಸ್ಪರ್ಧೆ, ಬೆಂಕಿ ಹಚ್ಚದೆ ತಿನಿಸುಗಳನ್ನು ತಯಾರಿಸುವುದು, ಹೂವಿನ ಅಲಂಕಾರ, ನೃತ್ಯ, ಹಾಡುಗಾರಿಕೆಯಂತಹ ವಿವಿಧ ರೀತಿಯ ಸ್ಪರ್ಧೆಗಳಲ್ಲಿ 48 ಶಾಲೆಗಳಿಂದ 1500ಕ್ಕೂ ಹೆಚ್ಚು ಮಕ್ಕಳು ಅತಿ ಉತ್ಸಾಹದಿಂದ ಪಾಲ್ಗೊಂಡು ತಮ್ಮಲ್ಲಿರುವ ಕೌಶಲ್ಯವನ್ನು ಪ್ರದರ್ಶಿಸಿದರು. ಈ ಸಂದರ್ಭದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯ ತರಬೇತಿ ಆಯುಕ್ತರಾದ ನಾರಾಯಣಸ್ವಾಮಿ, ಸ್ಯಾಮ್ಯೂಲ್ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲರಾದ ಉಮೇಶ್, ಕೆಆರ್ಪುರ ಲೋಕಲ್ ಅಸೋಸಿಯೇಷನ್ ಕಾರ್ಯದರ್ಶಿ ರವಿಕುಮಾರ್, ಎಸ್ಎಲ್ವಿ ಶೇಖರ್, ತೀರ್ಪುಗಾರರಾಗಿ ಕುಸುಮ ನಾರಾಯಣಚಾರ್, ರಾಧಾ ಚಂದ್ರಶೇಖರ್, ಸಂಗೀತ ಶಿಕ್ಷಕಿ ಲೀಲಾ, ಏಜೆಲ್, ಉಷಾ ದಮೋಧರ್, ರಾಜೇಶ್ವರಿ, ಶಾರೂಣ್, ಸುಧಾ, ರಾಜನ್, ಡಾಕ್ಟರ್ ಮಾನಸ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕಾರ್ಯಕ್ರಮವನ್ನು ಆಯೋಜಿಸಿದ ಈ ಒಂದು ಆರ್ಗನೈಸರ್ಸ್ಗೆ ಎಲ್ಲರಿಗೂ ನಮ್ಮ ಒಂದು ವಂದನೆಗಳು. ಮಕ್ಕಳು ಭಾಳ ಸೊಗಸಾಗಿ ಎಲ್ಲ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದಾರೆ. ಶಿಸ್ತಿಂದ ಎಲ್ಲರೂ ಕುಳಿತಿದ್ರು. 1000 ಮೇಲ್ಪಟ್ಟು ಮಕ್ಕಳಿದ್ದಾರೆ ಅನ್ನೋದು ವಿಷಯ ನಮಗೆ ತಿಳಿದಿದೆ. ರಂಗೋಲಿ ಆಗಲಿ, ಅವ್ರು ಮಾಡಿದ್ದು ಈ ಮಕ್ಕಳದೊಂದು ಕಾರ್ವಿಂಗ್ಸ್, ವೆಜಿಟೇಬಲ್ ಕಾರ್ವಿಂಗ್ಸು, ಅಡುಗೆ ಮಾತ್ರ ವಿವಿಧವಾಗಿ ಮಾಡಿದರು. ಬೆಂಕಿ ಇಲ್ಲದ ಅಡುಗೆ ಅನ್ನೋ ವಿಚಾರ ಕೊಟ್ಟಿದ್ರು ಮಕ್ಕಳಿಗೆ. ಅವರವರ ಬುದ್ಧಿಶಕ್ತಿಗೆ ಮೀರಿ ಮಕ್ಕಳು ಅವ್ರ ವಯಸ್ಸಿಗಿಂತ ಹೆಚ್ಚು ಒಂದು ಆಸಕ್ತಿಯಿಂದ ಮಾಡಿ ನಮಗೆಲ್ಲ ಟೇಸ್ಟ್ ನೋಡಲಿಕ್ಕೂ ಕೊಟ್ಟರು. ಭಾಳ ಸಂತೋಷ ಆಯಿತು. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದಕ್ಕೆ ತುಂಬ ಒಳ್ಳೆಯ ಕಾರ್ಯಕ್ರಮ ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಎಲ್ಲರಿಗೂ ಶುಭವಾಗಲಿ, ಮಕ್ಕಳಿಗೆಲ್ಲ ಒಳ್ಳೆಯ ಭವಿಷ್ಯ ಇರಲಿ. ಹೀಗೆ ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಆಯೋಜಿಸಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ನಾನು ಕುಸುಮ ನಾರಾಯಣಾಚಾರ್ ಅಂತ, ರಾಮಮೂರ್ತಿ ನಗರದಲ್ಲಿ ವಾಸ. ನಾನು ಅನ್ಯನ್ಯ ಈ ಸೋಷಲ್ ಆರ್ಗನೈಸೇಷನ್ಸಲ್ಲಿ ಜೊತೆಗೂಡಿ ಎಲ್ಲದಕ್ಕೂ ಜಡ್ಜ್ಮೆಂಟ್ಸ್ಗೆ ಎಲ್ಲದಕ್ಕೂ ಹೋಗ್ತೀನಿ. ನಾನು ಹೇಳಬೇಕಂದ್ರೆ ವಿಶ್ವ ಹಿಂದೂ ಪರಿಷತ್ತಲ್ಲಿ ನಾನು ಪ್ರಾಂತಕ್ಕೆ ಉಪಾಧ್ಯಕ್ಷರಾಗಿ ಸೇವೆ ಕೊಡ್ತಾಯಿದ್ದೀನಿ. ಸಂಸಾರ ವೇದಿಕೆ ಅಂತ ಇದೆ, ಸಂಗೀತ ಸಾಹಿತ್ಯ ರಸಿಕರ ವೇದಿಕೆ, ಅದರಲ್ಲೂ ನಾನು ಟ್ರೆಷರಾಗಿ ಸೇವೆ ಕೊಡ್ತಾಯಿದ್ದೀನಿ. ದಾಸಪೋಲೋಟ್ ವೆಲ್ಫೇರಲ್ಲಿ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಅಕ್ಷಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ. ಭಾಳಷ್ಟು ಮಕ್ಕಳು ನನಗೆ ಈ ಥರ ಇದ್ದಾರೆ. ಎಲ್ಲದಕ್ಕೂ ನಾನು ನನ್ನ ಮನಸ್ಸಿಂದ ಕಾರ್ಯಕ್ರಮಗಳಿಗೆ ನಾನು ಸೇರ್ಪಡೆ ಆಗ್ತೀನಿ. ಮತ್ತು ಸಮಾಜ ಸೇವಕಿಯಾಗಿ ನನ್ನೊಂದು ಸರ್ವಿಸ್ನ ನಾನು ಕೊಡ್ತಾಯಿದ್ದೀನಿ. ಧನ್ಯವಾದಗಳು. ನಮಸ್ತೆ, ನನ್ನ ಹೆಸರು ರಾಧಾ ಚಂದ್ರಶೇಖರ್ ಅಂತ. ರಾಮಮೂರ್ತಿ ನಗರದಲ್ಲಿ DPR ವೈಭವ ಕಲ್ಚರಲ್ ಅಕಾಡೆಮಿ ನಡೆಸ್ತಾ ಇದ್ದೀನಿ. ಡಾನ್ಸ್ ಕ್ಲಾಸ್ ನಡೆಸಿದ್ದೀನಿ. ಸುಮಾರು 2009ಇಂದ ನಡೆಸ್ತಾ ಇದ್ದೀನಿ. ನಾನು ರವಿ ಸರ್ ಅವರಿಗೆ ಬಾಲ್ಯ ಸ್ನೇಹಿತೆ ನಾನು ಆ್ಯಕ್ಚುಲಿ. ಹಾಗಾಗಿ ನನ್ನನ್ನು ಇವತ್ತು ಗೆಸ್ಟಾಗಿ ಕರೆದಿದ್ರು. ಗೆಸ್ಟಾಗಿ ಕರೆದು ಇಲ್ಲಿ ಮಕ್ಕಳನ್ನ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಕಾರ್ಯಕ್ರಮ ನೋಡಿ ನಂಗೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಾವು ಸ್ಕೂಲ್ ಟೈಮ್ನಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇದ್ದೋ, ಆ ಒಂದು ನೆನಪಾಯಿತು. ಅದಲ್ಲದೆ ಮತ್ತೇನಂತಂದರೆ ಮಕ್ಕಳ ಕಾರ್ಯಕ್ರಮ ನೋಡಿ ಭಾಳ ಖುಷಿ ಆಯಿತು. ಮಕ್ಕಳಲ್ಲಿರೋ ಪ್ರೋತ್ಸಾಹ ನೋಡಿ ನಮ್ಗೆ ತುಂಬ ಖುಷಿ ಆಯಿತು. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ನನಗೆ ಇವತ್ತು ವಿತೌಟ್ ಫೈರಿಂಗ್ದು ಮಕ್ಕಳು ಫುಡ್ ಮಾಡಿದರು. ಆ ಫುಡ್ಡಿನ ಬಗ್ಗೆ ನಾವು ಇವತ್ತು ಟೇಸ್ಟ್ ನೋಡೋಕ್ಕೆ ನಮ್ಮನ್ನ ಜಡ್ಜಾಗಿ ಕೊಟ್ಟಿದ್ದರು. ಸೊ ನಾನು ಕುಸುಮ ಮೇಡಮ್ ಅವರು ಜಡ್ಜಿಗೆ ಯಾವುದನ್ನ ಮಾಡಬೇಕು ಯಾವುದನ್ನ ಬಿಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಅಷ್ಟು ವೆರೈಟಿ ಫುಡ್ಸ್ ಎಲ್ಲ ಮಾಡಿದರು ಮಕ್ಕಳು ವಿತೌಟ್ ಫೈರಿಂಗ್ದು. ನಾವು ಸ್ಕೂಲಲ್ಲಿದ್ದಾಗ ವಿತೌಟ್ ಫೈರ್ ಅಂತ ನಮಗೆ ಅದರ ಈ ಥರ ಕಾರ್ಯಕ್ರಮ ಅವಾಗ ನಡೆಸ್ತಿರ್ಲಿಲ್ಲ ನಾವು ಚಿಕ್ಕವರಿದ್ದಾಗ. ಆದರೆ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿತ್ತು. ಇವತ್ತು ಅದನ್ನೆಲ್ಲ ನಾವು ನೋಡಿ ಮತ್ತು ನನಗೂ ನನ್ನ ಬಾಲ್ಯ ಎಲ್ಲ ನೆನಪಾಯಿತು. ಸೊ ಟೇಸ್ಟ್ ನೋಡಿ ಹೊಟ್ಟೆ ತುಂಬೋಗಿದೆ. ಮತ್ತು ಊಟ ಮಾಡೋಂಗಿಲ್ಲ, ಆ ಥರ ಒಂದು ಊಟಗಳಿತ್ತು ಮಕ್ಕಳದು. ತುಂಬ ಚೆನ್ನಾಗಿತ್ತು. ಮಕ್ಕಳಿಗೆ ಪ್ರೋತ್ಸಾಹ ಕೊಡಬೇಕು ಅನ್ನೋದಕ್ಕೆ ಇದೊಂದು ಕಾರಣ. ಯಾಕೆಂದರೆ ಸ್ಕೂಲ್ಗಳೆಲ್ಲ ಇದೆಲ್ಲ ಪ್ರೋತ್ಸಾಹ ಕೊಡೋಕ್ಕೆ ಸಾಧ್ಯ. ನಾವು ಮಕ್ಕಳಲ್ಲಿರೋ ಸ್ಫೂರ್ತಿ ಅವರಿಗೆ ಕೊಟ್ಟಾಗ ಅವರಲ್ಲಿ ಒಂದೊಂದು ಬೆಳವಣಿಗೆನಲ್ಲೂ ನಾವು ಮುಂದುವರಿಬೋದು. ಅವರಿಗೆ ಯಾವ್ದು ಮುಂದಿರುತ್ತೆ. ಪೇರೆಂಟ್ಸ್ ಆದವ್ರು, ನಾನು ಇದೊಂದು ವಿಷಯ ಹೇಳಬೇಕು. ಪೇರೆಂಟ್ಸ್ ಆದವ್ರಿಗೆ ಏನು ಹೇಳ್ತೀನಿ ಅಂದರೆ, ಓದೋದೊಂದೇ ಅಲ್ಲ ಮುಖ್ಯ ಮಕ್ಕಳಿಗೆ. ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್, ಎಕ್ಸ್ಟ್ರಾ ಕಲ್ಚರಲ್ ಆ್ಯಕ್ಟಿವಿಟೀಸೇ ಮಕ್ಕಳಿಗೆ ಅದು ಅವ್ರ ಫೀಲ್ಡ್ಗೆ ಒಂದು ಉಪಯೋಗ ಆಗುತ್ತೆ. ಕಂಪನಿಗೆ ಹೋಗ್ಬಿಟ್ಟು ಮಕ್ಕಳು ಸಂಪಾದನೆ ಮಾಡ್ತಾರೆ ಅನ್ನೋದಕ್ಕೆ ಅದೇ ಕೆಲಸನೇ ಅಲ್ಲ. ಕಲ್ಚರ್ ಆ್ಯಕ್ಟಿವಿಟೀಸು ಮೇಯ್ನ್ ಬರುತ್ತೆ. ನನ್ನ ಜೊತೆಲಿ ಇನ್ನೂ ಒಂದಿಬ್ಬರು ಜಡ್ಜಸ್ ಇದ್ದಾರೆ. ಅವರು ಅಷ್ಟೇ, ಅವ್ರು ಎಷ್ಟೇ ಓದಿದ್ರು ಅವರು ಕಲ್ಚರ್ ಕಲ್ತಿರೋದು ಇವತ್ತು ಅವ್ರದ್ದೊಂದು ಉದ್ಯೋಗ ಅಂತ ನಡೆಸ್ತಿದ್ದಾರೆ. ಸೊ ಇದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಾನು ಇಲ್ಲಿ ಕರೆದಿದ್ದಕ್ಕೆ. ಥ್ಯಾಂಕ್ ಯು. ನಮಸ್ತೆ, ನನ್ನ ಹೆಸರು ಲೀಲಾ ಅಂತ ಹೇಳಿ. ನಾನು ಹೊರಮಾವು ನಿವಾಸಿ. ಹೇಗೆ ರಾಧಕ್ಕ ಆಗಲಿ ಕುಸುಮಕ್ಕ ಆಗಲಿ ಹೇಳಿದ್ರು,
ಅದಕ್ಕೆ 100% ಅಗ್ರಿ ಮಾಡ್ತೇನೆ. ಇವತ್ತಿನ ದಿನ ನಮಗೆ ಎಷ್ಟು ಜನ ಮಕ್ಕಳ ಪ್ರತಿಭೆ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಸ್ಕೂಲ್ 4 ಗೋಡೆ ಮಧ್ಯೆ ಓದೋದವ್ರನ್ನ ವಿದ್ಯೆ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಬಂದು ಅವ್ರು ಸಿಗೋ ಎಕ್ಸ್ಪೋಜರ್ ತುಂಬ ಇದೆ. ರಂಗೋಲಿಯಿಂದ ಹಿಡಿದು ಕುಕಿಂಗ್ ವಿತೌಟ್ ಫೈರಿಂದ ಹಿಡಿದು ಸಂಗೀತದಿಂದ ಹಿಡಿದು ಎಲ್ಲ ಫೀಲ್ಡಲ್ಲಿ ಎಷ್ಟೊಂದು ಪ್ರತಿಭೆಗಳಿದೆ ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ನಾವಿಲ್ಲಿ ಬಂದು. ಇದಕ್ಕೆ ನಾವು ಜಡ್ಜ್ ಆಗಿ ಬಂದಿದ್ದು ನಮ್ಮ ಆ್ಯಕ್ಚುಲಿ ಆಪರ್ಚುನಿಟಿ ಅಂತ ಹೇಳ್ಬೋದು. ರವಿ ಸರ್ ಆಗಲಿ ಆ ಎಂಟೈರ್ ಟೀಮ್ಗೆ ನಾವು ಕೃತಜ್ಞತರಾಗಿರ್ತೀವಿ. ರಾಧಕ್ಕ ಹೇಳಿದ ಥರನೇ ಅದರ್ ದ್ಯಾನ್ ದ ಎಜುಕೇಷನ್, other co-curricular activities, what we actually learn is what actually supports us with the holistic development of a kid. 100% ಅಗ್ರಿ ಮಾಡ್ತೀನಿ ನಾನು ಅದ್ರ ಬಗ್ಗೆ. ನಾನು ಓದಿದ್ದು MBAನಲ್ಲೇ, ಬಟ್ ಈಗ ನಾನು ಸಂಗೀತ ಕಲ್ತಿರೋದ್ರಿಂದ ರವಿ ಸರ್ ನನ್ನ ಇಲ್ಲಿ ಜಡ್ಜಾಗಿ ಕರೆದ್ರು. ಬಟ್ ಎಷ್ಟೊಂದು ಸ್ಕೂಲ್ಸ್ ಬಂದು ಹಾಡಬೇಕಾದ್ರೆ ವಾವ್ ಅಂತ ಅನಿಸುತ್ತೆ. ಚಿಕ್ಕ ಪುಟಾಣಿ ಮಕ್ಕಳು ಹಾಡಬೇಕಾದ್ರೆ ತುಂಬ ಮುದ್ದಾಗಿತ್ತು. ಒಂದೊಂದು ಜಡ್ಜ್ಮೆಂಟ್ ಮಾಡಬೇಕಾದ್ರೂ ಅಯ್ಯೋ ಈ ಸ್ಕೂಲಿಗೆ ಫಸ್ಟ್ ಆ ಸ್ಕೂಲಿಗೆ ಫಸ್ಟ್ ಅಂತ ಹೇಳೋಕ್ಕಷ್ಟು ಸಿಚುವೇಷನಲ್ಲಿದೆ. ಬಟ್ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್, ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನ ನಾವಿಲ್ಲಿ ಬಂದಿದ್ದು ನಮಗೊಂದು ಒಳ್ಳೆ ಸುವಕಾಶ ಅಂತ ಹೇಳ್ಬೋದು. ಪ್ಲಸ್ ನಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ ಮತ್ತೆ ಮೆಲುಕಾಕೋ ಆ ಅನುಭವ ಬಂದಿತ್ತು ಅಂತ ಹೇಳ್ಬೋದು. ಸೊ ಆಲ್ ಟುಗೆದರ್ ಇಟ್ ವಾಸ್ ಎ ವೆರಿ ಗುಡ್ ಈವೆಂಟ್. ನನ್ನ ಹೆಸರು ನಾರಾಯಣ ಸ್ವಾಮಿ ಟೀಕೆ ಅಂತ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಜಿಲ್ಲಾ ತರಬೇತಿ ಆಯುಕ್ತರ ಕೆಲಸ ಮಾಡ್ತಿದ್ದೇನೆ. ಈ ಒಂದು ಮೇಳ ಮಾಡೋ ಮೂಲ ಉದ್ದೇಶ, ಮಕ್ಕಳು ಸ್ಕೌಟ್ ಗೈಡ್ ಸೇರಿಕೊಂಡಿರ್ತಾರೆ, ಅವರು ವಿತಿನ್ ದ ಸ್ಕೂಲ್ಸಲ್ಲಿ ಇದ್ಬಿಟ್ಟಿರ್ತಾರೆ. ಅವರಿಗೆ ಇದ್ರ ಸ್ಕೌಟ್ ಗೈಡ್ ಅಂದ್ರೇನು, ಅದರ ಚರಿತ್ರೆ ಏನು ಮತ್ತು ಅದರ ಇತಿಹಾಸ ಏನು, ಏನಕ್ಕೆ ನಾವು ಸ್ಕೌಟ್ ಗೈಡ್ ಸೇರ್ಕೊಬೇಕು, ಅದರಿಂದ ಏನು ಉಪಯೋಗ ಅನ್ನೋದು ಮಕ್ಕಳಿಗೂ ಪ್ರಶ್ನಾರ್ಥಕವಾಗಿರ್ತದೆ, ಇವರು ಪೋಷಕರಿಗೂ ಪ್ರಶ್ನಾರ್ಥಿತವಾಗಿರ್ತದೆ. ಏನೋ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಇದೊಂದು ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರೋದ್ರಿಂದ ನಮ್ಮಲ್ಲಿ ಸುಮಾರಷ್ಟು ಅವಾರ್ಡ್ಸ್ ಇದೆ. ಮೊದಲಿಗೆ ಪ್ರವೇಶ ಬರ್ತಾರೆ, ಅದಾದಮೇಲೆ ತೃತೀಯ ಸೋಪಾನ ಅಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಅವಾರ್ಡು, ಆಮೇಲೆ ರಾಜ್ಯ ಪುರಸ್ಕಾರ ಅವಾರ್ಡ್ ಇದೆ ನಮ್ಮಲ್ಲಿ, ಅದು ಸ್ಟೇಟ್ ಅವಾರ್ಡು. ಅದಾದಮೇಲೆ ರಾಷ್ಟ್ರೀಯ ಪುರಸ್ಕಾರ ಅಂದರೆ ರಾಷ್ಟ್ರಪತಿ ಪುರಸ್ಕಾರ. ಈ ರಾಷ್ಟ್ರಪತಿ ಪುರಸ್ಕಾರ ಪಾಸಾದಂಥ ಮಕ್ಕಳಿಗೆ ನಮ್ಮ ಇವರು ಪ್ರಥಮ ಪ್ರಜೆಯಾದಂಥ ರಾಷ್ಟ್ರಪತಿಗಳವರಿಗೆ ಒಂದು ಸರ್ಟಿಫಿಕೇಟ್ ಮತ್ತು ಬ್ಯಾಡ್ಜನ್ನು ಕೊಡ್ತಾರೆ. ಈ ಬ್ಯಾಡ್ಜು ಸರ್ಟಿಫಿಕೇಟ್ ಯಾರು ಸಿಗುತ್ತೋ ಅವರಿಗೆ ಕೆಲವೊಂದು ಕೋರ್ಸ್ಗಳಲ್ಲಿ ಅವರಿಗೆ 10% ಇದಿದೆ, ರಿಸರ್ವೇಷನ್ ಇದೆ. ಇದರಲ್ಲಿ BDS ಅಲ್ಲಿ ಇರ್ಬೋದು, ಡೆಂಟಲಲ್ಲಿ ಇರ್ಬೋದು, ಮೆಡಿಕಲಲ್ಲಿ ಇರ್ಬೋದು, ಡಿಪ್ಲೊಮೊ, ITI ಮತ್ತು ಈ ಥರ ಎಲ್ಲ ಪ್ರೊಫೆಷನಲ್ ಕೋರ್ಸಸಲ್ಲಿ ಅವರಿಗೆ ಒಂದು ರಿಸರ್ವೇಷನ್ ಇದೆ. ಅದು ಬಿಟ್ಟು ಸುಮಾರು ಕಾಲೇಜಲ್ಲಿ ರಾಜ್ಯ ಪುರಸ್ಕಾರ ಆಗಿರ್ತಂಥ ಮಕ್ಕಳಿಗೆ ಫಸ್ಟ್ PCಗೆ ಹೋಗಬೇಕಾದ್ರೆ ಪ್ರಥಮ ಆದ್ಯತೆಯನ್ನು ಕೊಡ್ತಾರೆ. ಅದೇ ರೀತಿ ಮಕ್ಕಳು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡಿ ಅವರಲ್ಲಿರ್ತಕ್ಕಂಥ ಅವರೊಳಗೆ ಇರ್ತಕ್ಕಂಥ ಎಲ್ಲ ಕಲೆ ಕೌಶಲ್ಯಗಳನ್ನು ಹೊರತರಲು ಒಂದು ಅಂತಾರಾಷ್ಟ್ರೀಯ ವೇದಿಕೆಯಾಗಿದೆ. ಈ ಒಂದು ಸಂಸ್ಥೆ ಸೇರೋದ್ರಿಂದ ಮಕ್ಕಳಲ್ಲಿ ಒಳ್ಳೆಯ ಶಿಸ್ತನ್ನು ಕಲಿತಾರೆ. ತಮ್ಮ ಕಾಲ ಮೇಲೆ ಯಾವ ರೀತಿ ತಾವು ನಿಂತ್ಕೊಬೇಕು. ಫಾರ್ ಎಕ್ಸಾಂಪಲು ಏನಾದರೂ ಮನೆಯಲ್ಲಿ ಅನಾಹುತ ಆಯಿತು, ಪೇರೆಂಟ್ಸ್ ಇರೋಲ್ಲ, ಸೊ ಅಂಥ ಸಂದರ್ಭದಲ್ಲಿ ಯಾವ ರೀತಿ ಅನಾಹುತದಿಂದ ಆಚೆ ಬರಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಕಲಿಸಿರ್ತೀವಿ. ಫಾರ್ ಎಕ್ಸಾಂಪಲು ಫಸ್ಟ್ ಏಡ್ ಕಲಿಸಿರ್ತೀವಿ, ನಾಟ್ಸು ಲ್ಯಾಶಿಂಗ್ಸ್ ಕಲಿಸಿರ್ತೀವಿ, ಅದಾದಮೇಲೆ ಮ್ಯಾಪಿಂಗು ಇದೆಲ್ಲ ಕಲಿಸಿದ್ದೀವಿ. ಜೊತೆಗೆ ಮಕ್ಕಳಿಗೆ ನಾವು ಯಾವ ರೀತಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು, ಅವರೇ ಯಾವ ರೀತಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋದನ್ನು ಇದರಲ್ಲಿ ಕಲಿಸಿರ್ತೀವಿ. ಇವತ್ತದು ಮೇಳ ಆಗಿದೆ. ಸುಮಾರು ಜನ ಮಕ್ಕಳು ಸ್ಕೌಟ್ ಗೈಡ್ ಸೇರಿಕೊಂಡಿದ್ದಾರೆ. ಅವ್ರು ಬರೀ ಶಾಲಾ ಇದರಲ್ಲೇ ಕಲಿತಾ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಏನಂತ. ಅದಕ್ಕೆ ಮಕ್ಕಳಿಗೆಲ್ಲರಿಗೂ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಈ KR ಪುರ ಸ್ಥಳೀಯ ಸಂಸ್ಥೆಯವರು. ಈ ಸ್ಥಳೀಯ ಸಂಸ್ಥೆಯಲ್ಲಿ ಮಕ್ಕಳಿಗೆ ಸುಮಾರಷ್ಟು ಇದು ಕಾಂಪಿಟೇಷನ್ ಹಂಚ್ಕೊಂಡಿದ್ದಾರೆ. ಒಂದು ರಂಗೋಲಿ ಕಾಂಪಿಟೇಷನ್ ಇರ್ಬೋದು, ಸುಧಾರಿತ ಗುಡಾರ ನಿರ್ಮಾಣ ಕಾಂಪಿಟೇಷನ್ ಇರ್ಬೋದು, ಇಂಪ್ರೂವೈಸ್ ಫ್ಲಾಗ್ಸ್ ಇದು ಕನ್ಸ್ಟ್ರಕ್ಷನ್ ಅಂತ ನಾವು ನಮ್ಮಲ್ಲಿ ಧ್ವಜಗಳಿದೆ. ಆ ಧ್ವಜಗಳನ್ನು ನೆಲದಲ್ಲಿ ಇದು ಗುಂಡಿ ಮಾಡಿ ನೆರೆದು ಯಾವ ರೀತಿ ಅದನ್ನು ಹಂಗೆ ನಿಲ್ಲಿಸಬೇಕನ್ನೋ ಒಂದು ಸುಧಾರಿತ ಧ್ವಜ ನಿರ್ಮಾಣ ಇರ್ಬೋದು. ಮಕ್ಕಳಲ್ಲಿ ಇವತ್ತು ವಿತೌಟ್ ಫೈರ್ ಅಂದರೆ ಬೆಂಕಿ ಇಲ್ಲದನ್ನು ಯಾವ ರೀತಿ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಕಲಿಸಿದ್ದಾರೆ. ಯಕಬಾನ ಅಂದರೆ ಫ್ಲವರ್ಸ್ ತಂದು ಮಕ್ಕಳು ಯಾವ ರೀತಿ ಆ ಫ್ಲವರ್ಸಲ್ಲಿ ಅವರು ಫ್ಲವರ್ ಬೊಕೇಸ್ ಮಾಡ್ಬೋದು, ಫ್ಲವರ್ ಡಿಸೈನ್ ಮಾಡ್ಬೇಕನ್ನೋದು ಕಲ್ತಿದ್ದಾರೆ. ಅದೇ ರೀತಿ ಕ್ಯಾರೆಟ್ ತಂದು ವೆಜಿಟೇಬಲ್ ಕಾರ್ವಿಂಗ್ ಅಂತ, ಕ್ಯಾರೆಟಲ್ಲಿ ವೆಜಿಟೇಬಲ್ಸ್ ಯಾವ ರೀತಿ ಕಾರ್ವಿಂಗ್ ಮಾಡಿ ಪ್ರಾಣಿಗಳನ್ನ ಕೆತ್ತಬೋದು, ಬೇರೆ ಹೂ ಥರ ಮಾಡ್ಬೋದು, ಹಣ್ಣುಗಳು ಮಾಡ್ಬೋದು. ಈ ಥರ ವಿವಿಧ ಒಂದು ಕಲೆಗಳನ್ನು ಅವರು ಪ್ರದರ್ಶನ ಮಾಡಿರ್ತಾರೆ. ಇದೆಲ್ಲ ಅವರಲ್ಲಿರ್ತಕ್ಕಂಥ ಒಂದು ಹಿಡನ್ ಟ್ಯಾಲೆಂಟ್ಸ್ ಅಂತೇಳಿ, ಆ ಹಿಡನ್ ಟ್ಯಾಲೆಂಟ್ಸ್ ಹೊರತರುವುದೇ ಈ ಒಂದು ಮೇಳದ ಮೂಲ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ಕಾರ. ದ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ ಬ್ಯಾಂಗ್ಳೂರ್ ಸೌತ್
ಕೆ ಆರ್ ಪುರಂ ಲೋಕಲ್ ಅಸೋಸಿಯೇಷನ್ ಕಡೆಯಿಂದ ಈ ದಿನ ನಾವುಗಳು ನಮ್ಮ ಮಕ್ಕಳಿಗೆ ಸ್ಕೌಟ್ಸು ಗೈಡ್ಸು ಮತ್ತು ಕಬ್ಸ್ ಆ್ಯಂಡ್ ಬುಲ್ಬುಲ್ಸ್ ಮಕ್ಕಳಿಗೆ ಒಂದು ರ್ಯಾಲಿ ಅಂದರೆ ಒಂದು ಸಮಾವೇಶ ಮಾಡಿ ಸುಮಾರು 1180 ಮಕ್ಕಳು ಇಲ್ಲಿ ಭಾಗವಹಿಸಿದ್ದಾರೆ. ಈ ದಿನದ ಈ ಒಂದು ರ್ಯಾಲಿಗೆ ಸಮಾವೇಶಕ್ಕೆ ಶ್ರೀಮತಿ ಶ್ಯಾಮ್ಲಾ ಮೇಡಮ್ ಅವರು STC ಸ್ಟೇಟ್ ಟ್ರೈನಿಂಗ್ ಕಮಿಷನರು ಹಾಗೂ ಡಿಸ್ಟಿಕ್ ಟ್ರೈನಿಂಗ್ ಕಮಿಷನರ್ ಆದ ಶ್ರೀಯುತ TK ನಾರಾಯಣ ಸ್ವಾಮಿ ಅವರು, ಹಾಗೆ ASOC ಆದ ಶ್ರೀಯುತ ಚಂದ್ರು ಅವರು ಹಾಗೂ ಮಾಜಿ ಕಾರ್ಪೊರೇಟ್ರು ಅಂತೋಣಿ ಸ್ವಾಮಿಯವರು, ಹಾಗೆ ನಮ್ಮ ಸಂಸ್ಥೆಯ ಚೇರ್ಮನ್ ಆದ ಶ್ರೀಯುತ SLV ಶೇಖರ್, BM ಚಂದ್ರಶೇಖರ್ ಅವರು ಹಾಗೂ ಎಲ್ಲ ನನ್ನ ಶಿಕ್ಷಕ ವೃಂದದವರು ಭಾಗವಹಿಸಿ, ಹಾಗೆ ನಮ್ಮ ADC ಅಸಿಸ್ಟೆಂಟ್ ಡಿಸ್ಟಿಕ್ ಕಮಿಷನರ್ ಆದ ಶ್ರೀಮತಿ ಡಾಕ್ಟರ್ ಮಾನಸ ಹೆಬ್ಬಾರ್ ಅವರು ಕೂಡ ಈ ಕಾರ್ಯಕ್ರಮ ಬಂದು ಅತ್ಯುನ್ನತವಾದ ಈ ಸಮಾವೇಶ ನಡೆಸ್ಕೊಟ್ಟಿದ್ದಾರೆ. ಇಲ್ಲಿ ಬೆಳಗ್ಗೆಯಿಂದ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಕ್ಕಳಿಗೆ ವಿವಿಧ ರೀತಿಯ ಚಟುವಟಿಕೆಗಳು ಈವೆಂಟ್ಸನ್ನು ನಾವು ಹಮ್ಮಿಕೊಂಡಿದ್ದು. ಅದರಲ್ಲಿ ಮೊದಲನೆಯದು ಮಾರ್ಚ್ ಫಾಸ್ಟು, ಎರಡನೆಯದು ಕುಕ್ಕಿಂಗ್ ವಿತೌಟ್ ಫೈರ್, ಮೂರನೇದು ಪೈನರಿಂಗ್ ಪ್ರಾಜೆಕ್ಟು, ಹಾಗೆ ಡ್ರಾಯಿಂಗ್ ಕಾಂಪಿಟೇಷನು, ಫ್ಲವರ್ ಡೆಕೋರೇಷನು, ರಂಗೋಲೆ, ಪೇಂಟಿಂಗು, ಚಿತ್ರಕಲೆ, ಸಾಂಗು, ಹಾಗೆ ಪಿಕ್ ಆ್ಯಂಡ್ ಸ್ಪೀಕು, ಹೀಗೆ ಹಲವಾರು ಮಕ್ಕಳಿಗೆ ಚಟುವಟಿಕೆ ಹಮ್ಮಿಕೊಂಡಿದ್ದು ಯಶಸ್ವಿಯಾಗಿ ಎಲ್ಲ ಶಾಲೆ ಮಕ್ಕಳು ಭಾಗವಹಿಸಿ ಈ ರ್ಯಾಲಿನ ಉತ್ತಮ ಮಟ್ಟದಲ್ಲಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಇದೆಲ್ಲ ಅವಕಾಶ ಮಾಡಿಕೊಟ್ಟಂತಹ ಮ್ಯಾನೇಜ್ಮೆಂಟಿಗೆ, ನಮ್ಮ ಶಿಕ್ಷಕರಿಗೆ, ನಮ್ಮ ಮಕ್ಕಳಿಗೆ ಈ ಮೂಲಕ ನಾನು ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡೋಕ್ಕೆ, ಈ ರ್ಯಾಲಿ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಶಾಮ್ಯಲ್ ಉಮೇಶ್ ಸರ್ ಅವರು, ಪ್ರಿನ್ಸಿಪಾಲು ಮತ್ತು ಫೌಂಡರು, ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ನಮಗೆ ಜಡ್ಜಾಗಿ ಬಂದಂಥ ಶ್ರೀಮತಿ ಕುಸುಮಾ ನಾರಾಯಣ್ ಸಾರ್ ಅವರು, ರಾಧಾ ಮೇಡಮ್ ಅವರು, ಹಾಗೂ ಸಂಗೀತ ಶಿಕ್ಷಕಿಯಾದ ಲೀಲಾ ಮೇಡಮ್ ಅವರು ಮತ್ತು ಹೇಜಲ್ ಮೇಡಮ್ ಅವರು ಕೂಡ ಇಲ್ಲಿ ಬಂದು ಭಾಗವಹಿಸಿದರು. ಮತ್ತು ಬೇರೆ ಕಡೆ ಎಲ್ಲಿಯಿಂದ ಗೈಡ್ಸ್ ಕ್ಯಾಪ್ಟನ್ ಆಗಿರುವಂಥ ಶ್ರೀಮತಿ ಉಷಾ ದಾಮೋದರ್ನು ಕೂಡ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೂ ನನ್ನ ಖಜಾಂಚಿ ರಾಜೇಶ್ವರಿ ಮೇಡಮ್ ಅವರು, ನಮ್ಮ ಜಾಯಿಂಟ್ ಸೆಕ್ರೆಟರಿ ಆದ ಶಾರುಣ್ ಮೇಡಮ್ ಅವರು ಕೂಡ, ಅವ್ರಿಗೂ ಕೂಡ ನಾನು ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸುಧಾ ಮೇಡಮು, ಹಾಗೂ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ಸ್ ಟ್ರೈನಿಂಗ್ ಕೌನ್ಸಿಲರ್ ಆದ ರಾಜನ್ ಸರ್ ಇರ್ಬೋದು, ಸುಧಾ ಮೇಡಮ್ ಇರ್ಬೋದು, ಅವ್ರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸ್ಕೌಟ್ ಆ್ಯಂಡ್ ಗೈಡ್ಸ್. ನನ್ನ ಹೆಸರು ರವಿಕುಮಾರ್. ನಾನು ಕೆ ಆರ್ ಪುರಂ ಲೋಕಲ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ. ಸುಮಾರು 23 ವರ್ಷದಿಂದ ಈ ಸ್ಕೌಟ್ ಸಂಸ್ಥೆಯಲ್ಲಿ ನಾನು ಭಾಗವಹಿಸಿದ್ದೀನಿ. ಸುಮಾರು 72 ಶಾಲೆಯಲ್ಲಿ ನಾವು 72 ಶಾಲೆ ಇವಾಗ ಸದ್ಯಕ್ಕೆ ನಮ್ಮ ಕೆ ಆರ್ ಪುರಂ ಲೋಕಲ್ ಅಸೋಸಿಯೇಷನಲ್ಲಿ ಸ್ಕೌಟ್ ಆ್ಯಂಡ್ ಗೈಡ್ಸು ಉನ್ನತ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು 48-50 ಸ್ಕೂಲಿಂದ ಬಂದಿದ್ದಾರೆ. ಕೆಲವು ಸ್ವಲ್ಪ ಜನ ಮಕ್ಕಳು ಬಂದಿಲ್ಲ, ಎಕ್ಸಾಮ್ ಅದು ಇದು ಅಂತ. ಆದರೆ ಯಶಸ್ವಿಯಾಗಿ ನಮ್ಮ ಈ ಕಾರ್ಯಕ್ರಮ ಆಗಿದೆ ಅನ್ನೋಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು 1180 ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ.